ಇವತ್ತೊಂದು ಹೊಸ ಉಪಯೋಗ ಆಗುವಂಥ ಮಾಹಿತಿ ಹೇಳ್ಬಿಡ್ತೀನಿ. ಅಂದರೆ ಇವಾಗ ತುಂಬ ಜನ ಏನು ಮಾಡ್ತೀರಾ ಅಂತಂದರೆ ನಿಮಗೆ ಕೋಳಿ ಬಗ್ಗೆ ಮಾಹಿತಿ ಬೇಕಾಗಿರುತ್ತೆ, ಅಥವಾ ಕೋಳಿ ಬಗ್ಗೆ ನಿಮಗೇನು ಗೊತ್ತಿರಲ್ಲ, ಬಟ್ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳಿರಲ್ಲ. ಬಟ್ ಆ ಥರದ್ರಲ್ಲಿ ಏನಪ್ಪ ಅಂತಂದರೆ ನೀವು ತುಂಬ ಜನ ಕೇಳ್ತಾನೆ ಇರ್ತೀರ, ಅದ್ರ ಬಗ್ಗೆ ಮಾಹಿತಿ ಹೇಳಿ, ಮತ್ತು ಅದ್ರ ಫೋಟೋಸು ವೀಡಿಯೋಸ್ ಎಲ್ಲ ಕೇಳಿರ್ತೀರಲ್ವಾ. ಈ ಥರದ್ರಲ್ಲೇ ನಾವು ಸರಿಯಾಗಿ ಕಾಲು ಮೆಸೇಜು ಪಿಕ್ ಮಾಡೋಕ್ಕಾಗಿರಲ್ಲ, ಮತ್ತು ಕಾಲು ಮೆಸೇಜ್ನ ಪಿಕ್ ಮಾಡೋಕ್ಕಾಗಿಲ್ಲದೆ ಇರೋ ಕಾರಣಗಳಲ್ಲಿ ನಿಮಗೇನಾದರೂ ಕೋಳಿಗಳಿಗೆ ರೋಗಗಳು ಅಥವಾ ಇಲ್ಲ ಅಂತಂದರೆ ಅದಕ್ಕೆ ಏನಾದರೂ ಔಷಧಿಗಳು ಅದಕ್ಕೆ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಿಮ್ಗೆ ಏನೇನು ಮಾಹಿತಿ ಬೇಕು, ನಿಮ್ಗೆ ಏನೇನು ಗೊತ್ತಿಲ್ಲದೆ ಇರೋದು ಅಂತಂದರೆ ನಾನಾಗ್ಬೋದು, ನಾನು ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ನನಗೆ ಆಗಿಲ್ಲ ಅಂತಂದ್ರೂ ತುಂಬ ಜನ ಅದ್ರ ಬಗ್ಗೆ ತಿಳ್ಕೊಳ್ಳೋರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ. ಬಟ್ ನಿಮಗೆ ಹೆಲ್ಪ್ ಮಾಡೋಕ್ಕೆ ಕೇರ್ ಇತ್ತು ಅಂತಂದರೆ ವೀಡಿಯೋ ಮಾಡೇ ಹೇಳಬೇಕು, ಮತ್ತು ವೀಡಿಯೋದಲ್ಲೇ ಹೇಳಬೇಕು ಅಂತ ಏನಿರೋದಿಲ್ಲ. ಈಗ ತುಂಬ ಜನಕ್ಕೆ ಹೇಳಬೇಕು ಅನ್ನೋ ಮನಸ್ಥಿತಿ ಇತ್ತು, ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಆಗೈತೆ, ಬಟ್ ಒಂದು 4 ಜನಕ್ಕೆ ನೀವು ಹೇಳೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ನಿಮ್ಗೆ ಏನಾದರೂ ಆ ಥರ ಪ್ರಾಬ್ಲಮ್ಸ್ ಏನಾದರೂ ಅವ್ರಿಗೆ ಬಂದಿದೆ ಅನ್ನೋದಿತ್ತು ಅಂದರೆ ಕಮೆಂಟ್ ಮಾಡಲಿ, ಅದು ಕಮೆಂಟಿಗೆ ನೀವು ರಿಪ್ಲೈ ಕೊಡ್ರಿ, ನಾನು ಕೊಡ್ತೀನಿ. ಮತ್ತು ಅದ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದ್ದರೆ ಇನ್ನೊಂದಷ್ಟು ಮಾಹಿತಿ ಹಂಚೋದಾತ ಕೆಲಸ ಮಾಡೋಣ ಅಂತಂದರೆ ಮಾಹಿತಿ ಅದ್ರ ಬಗ್ಗೆ ಗೊತ್ತಾಗಲಿ ಅಂದರೆ ತುಂಬ ಜನಕ್ಕೆ ಗೊತ್ತಾಗಲಿ ಅಂತ ಅಷ್ಟೇ. ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ, ಹೊಸ್ದಾಗಿ ಫಾರಮ್ ಮಾಡಿರ್ತಾರೆ, ಬಟ್ ಅವ್ರನ್ನ ಯಾರೋ ಕೇಳಬೇಕು ಅಂತಲೂ ಗೊತ್ತಾಗಲ್ಲ. ಬಟ್ ಮೊಬೈಲ್ ನೋಡ್ತಾ ಇದ್ದಾಗ ಒಂದು ರೀಲ್ಸ್ ಅಂತ ಬರುತ್ತೆ, ಆ ರೀಲ್ಸಲ್ಲಿ ಈಗ ತುಂಬ ಜನ ರೀಲ್ಸ್ ನೋಡ್ಬಿಟ್ಟೆ ಕೋಳಿ ಫಾರಮ್ ಮಾಡಿರ್ತಾರೆ, ರೀಲ್ಸ್ ನೋಡ್ಬಿಟ್ಟೆ ರೋಗ ಲಕ್ಷಣದ ಬಗ್ಗೆ ತಿಳ್ಕೊಳ್ಳೋಕ್ಕೂ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಈ ಮಾಹಿತಿ ಇಷ್ಟ ಆಯಿತು ಅಂತಂದರೆ ನೀವು ಕಮೆಂಟ್ ಮಾಡಿ, ನಿಮ್ಗೆ ಯಾವ ಥರ ರೋಗ ಐತೆ, ನಿಮ್ಗೆ ಯಾವ ಥರ ಲಕ್ಷಣ ಐತೆ, ನಿಮ್ಗೇನಾದರೂ ನಾಟಿ ಕೋಳಿ ಮಾಹಿತಿ ಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಅಲ್ಲೇ ರಿಪ್ಲೈ ಕೊಡ್ತಾರೆ ಎಲ್ಲರೂ. ಈಗ ರೋಗ ಐತಾ, ಈ ಥರ ರೋಗ ಐತೆ, ಮತ್ತು ಈ ಥರದ್ದು ಏನೇನೈತೆ ಸಿಂಪ್ಟಮ್ಸ್ ಎಲ್ರಿಗೂ ಗೊತ್ತಾಗುತ್ತೆ. ಆದುದರಿಂದ ನಿಮ್ಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್.